ಬೆಂಗಳೂರಿನ ರಸ್ತೆಗಳಲ್ಲಿ ಮೀನುಗಳನ್ನು ನೋಡಿದ್ದೀರಾ? ಇಲ್ಲ ಅಲ್ವಾ? ಇವತ್ತು ನೋಡುವಂತ ಪರಿಸ್ಥಿತಿ ಬೆಂಗಳೂರಿನ ಒಂದು ಭಾಗದಲ್ಲಿರುವಂತ ಜನರಿಗೆ ಸಿಕ್ಕಿದೆ. ಅದು ಸಿಲ್ಕ್ ಬೋರ್ಡ್ನ ರಸ್ತೆಗೆ. ಎಲ್ಲಿಂದ ಬಂದ್ವು ಮೀನು ಇವು? ಬಹಳ ಆಶ್ಚರ್ಯ. ರಸ್ತೆ ಮೇಲೆ ಮೀನುಗಳು ಬಂದು ಬಿದ್ವು. ಜನ ಅವನ್ನ ಹಿಡಿಯಕ್ಕೆ ಮುಗಿಬಿದ್ರು. ಮೀನು ಹಿಡಿದು ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಕೊಂಡಿದ್ದು. ಒಂದು ಮಹಿಳೆ ಹಿಡ್ಕೊಂಡಿದ್ದಾರೆ ನೋಡಿ, ತೋರಿಸ್ತೀವಿ ನಿಮಗೆ ಯಾವ ರೀತಿಯಾಗಿ ಮೀನನ್ನ ಹಿಡ್ಕೊಂಡಿದ್ದಾರೆ ಅಂತ. ಅಲ್ಲಿ ನೋಡಿ, ಹಾ 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 ಸಣ್ಣ ಪುಟ್ಟದ್ದೇನಲ್ಲ, ದೊಡ್ಡ ದೊಡ್ಡ ಮೀನುಗಳೇ ಬಂದು ಬಿದ್ದಿದ್ದಾವೆ. ಅವಳನ್ನೆಲ್ಲ ಹಿಡ್ಕೊಂಡು ಈಗ ನೋಡಿ ಅಲ್ಲಿ ಅದನ್ನ ಹಿಡಿಯೋಕ್ಕೆ ಜನ ಮುಗಿ ಬಿದ್ದಿದ್ದಾರೆ. ಪಕ್ಕದಲ್ಲಿ ಏನು ಕೆರೆ ಇತ್ತಾ ಏನು ಕತೆ? ಮೋಸ್ಟ್ಲಿ ಕೆರೆ ಇರುತ್ತೆ. ಕೆರೆ ಇದ್ದಾಗಲೇ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಿಡ್ಕೊಂಡು ಬಂದಿದ್ದಾವೆ. ನೀರು ತುಂಬ ಹರಿದಿರುತ್ತೆ, ಕೋಡಿ ಬಿದ್ದು. ಅಥವಾ ರಾಜಕಾಲುವೆಯಲ್ಲಿ ಎಲ್ಲಾದರೂ ಇರುತ್ತೆ. ಪಕ್ಕದಲ್ಲಿ ರಾಜಕಾಲುವೆ ಇದ್ರಿಗೆ ತುಂಬ ಕಡೆಗಳಲ್ಲಿ ಅನಿಸುತ್ತೆ ನಿಮಗೆ. ರಾಜಕಾಲುವೆಯಲ್ಲೂ ಮೀನು ಹಿಡಿತಾರೆ ಗೊತ್ತಾ? ನಿಮ್ಮ ಕೆಲವು ಕಡೆಗಳಲ್ಲಿ ನೀರು ನಿಂತಿರುತ್ತೆ ನೋಡಿ. ಇದೆಲ್ಲ ಹಿಡಿಯೋಕ್ಕೆಲ್ಲ ಜನ ಹೆಂಗೆ ಓಡಾಡ್ತಾ ಇದ್ರು ಅಂತ ಹೇಳಿ. ಬೆಂಗಳೂರಿನ ಜನಕ್ಕೆ ಮೀನು ಹಿಡಿಯೋದು ಗೊತ್ತಿಲ್ಲ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಕೈಲಿ ಹಿಡಿಯೋಕ್ಕಾಗ್ತಿಲ್ಲ ಅವರಿಗೆ. ಪ್ಲಾಸ್ಟಿಕ್ ಕವರ್ ಅದ್ರ ಮೂತಿಗೆ ಹಾಕ್ಬಿಟ್ಟು ರೋಡಲ್ಲಿ ಸರ್ಕಸ್ ಮಾಡಿದ್ದಾರೆ ಅದೊಂದು ಮೀನು ಹಿಡಿಯೋಕ್ಕೆ ನೋಡಿ ಅಲ್ಲಿ. ಆಮೇಲೆ ಹಿಡಿದು ಪಾಪ ಯಾರೋ ಆ ಮಹಿಳೆಗೆ ಕೊಟ್ಟಿದ್ದಾರೆ, ಹಿಡಿದು ತೊಗೊಂಡು ಹೋಗಿದ್ದಾರೆ. ತುಂಬ ಅಪರೂಪ ಬೆಂಗಳೂರಿನ ರಸ್ತೆಯಲ್ಲಿ ಈ ರೀತಿಯಾಗಿ ಮೀನು ಸಿಗೋದು. ಮೀನು ಹಿಡಿಯೋದು ನಮ್ಮ ಬೆಂಗಳೂರಿನ ಜನಕ್ಕೆ ಗೊತ್ತಿಲ್ಲ. ಬಟ್ ಹಿಡಿದಿರೋ ಮೀನನ್ನು ತಂದು ಕೊಟ್ಟರೆ ಚೆನ್ನಾಗಿ ಬಾರಿಸ್ತಾರೆ. ಇದು ಬೆಂಗಳೂರಿನ ರಸ್ತೆಯ ಮೇಲೆ, ಇದು ಸಿಲ್ಕ್ ಬೋರ್ಡ್ನಲ್ಲಿ ಆಗಿರೋದು. ಸಿಲ್ಕ್ ಬೋರ್ಡ್ನಲ್ಲಿ ಹೇಗೆ, ಎಲ್ಲಿಂದ ಬಂತು ಈ ಮೀನುಗಳು, ಏನು ನೋಡಬೇಕು. ಅಕ್ಕಪಕ್ಕದಲ್ಲಿ ಕೆರೆ ಏನಾದರೂ ಇದೆಯಾ, ರಾಜಕಾಲುವೆಯಿಂದ ಏನಾದರೂ ಹರ್ಕೊಂಡು ಬಂದಿದೆ? ಕಾರಣ ನಿನ್ನೆ ರಾತ್ರಿಯಿಂದ ಬೆಳಗಿನವರೆಗೂ ಏನು ಮಳೆ ಸುರಿದಿದೆ, ಅದರ ಪರಿಣಾಮವಾಗಿ ಹಲವು ಕಡೆಗಳಲ್ಲೆಲ್ಲ ರಸ್ತೆಯಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ತುಂಬಿ ಹರಿತಾ ಇದ್ದಾವೆ ರಾಜಕಾಲುವೆಗಳೆಲ್ಲ. ಕೆರೆ ಕಡೆ ತುಂಬ ಆಚೆ ಬಂದಿವೆ. ಸೊ ಅದರ ಪರಿಣಾಮವಾಗಿ, ಅಥವಾ ಯಾರಾದರೂ ತೊಗೊಂಡು ಹೋಗ್ಬೇಕಾದ್ರೆ ನೆಲಕ್ಕೆ ಬಿದ್ದಿತ್ತಾ ಅಂತ ಗೊತ್ತಿಲ್ಲ.